On December 4th, a car caught fire after colliding with a parked BMTC bus in Bengaluru's Nagarbhavi. The incident took place at 9 a.m. when the bus stopped at Chandra Layout bus station. While the bus was parked there, a speeding petrol car collided with the bus and then caught fire. The back of the bus and the passenger seats have been burned. No casualties have been reported yet, and the full extent of the damage will be assessed once the fire is extinguished. Night at 401 NY bar 3 ಅಂತ ರೂಟ್ ಮಾಡೋದು ಸರ್. ನಿನ್ನೆ ಹತ್ತಿದ್ದು ನಾನು ಡ್ಯೂಟಿ ಇವತ್ತು ಇಳಿಬೇಕಾಗಿತ್ತು. ಬೆಳಗ್ಗೆ ಮೂರನೇ ಸಿಂಗಲ್ಲು ಬರಬೇಕು ಯಶವಂತಪುರ ಬಿಟ್ಟು ನಾಯಂಡಹಳ್ಳಿ ಬರಬೇಕಾದ್ರೆ ನಾಗರಬಾವಿ ಸರ್ಕಲ್ ಬಸ್ ಸ್ಟ್ಯಾಂಡ್ ಹತ್ರ ಜನ ಹತ್ಕೊಂಡು ಇಳಿಸಿ ಮತ್ತೆ ಚಂದ್ರ ಲೇಔಟ್ ಪಾರ್ಕ್ ಅಂತ ಇದೆ, ಅಲ್ಲೊಂದು ಬಸ್ ಸ್ಟಾಪ್ ಇದೆ, ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಸ್ ನಿಲ್ಲಿಸ್ಕೊಂಡಿತ್ತು. ಬಸ್ ಪ್ರಯಾಣಿಕರನ್ನ ಇಳಿಸ್ಬೇಕಾಗಿತ್ತು. ಅಷ್ಟರಲ್ಲೇನೆ ಹಿಂದೆಗಡೆಯಿಂದ ಸೌಂಡ್ ಆಯಿತು. ಏನು ಸೌಂಡ್ ಆಯಿತು ಅಂತ ಹೋಗಿ ನೋಡಿದಾಗ ಕಾರ್ ಬಂದು ಹಿಂದೆಗಡೆಯಿಂದ ಕಚ್ಕೊಂಡ್ಬಿಟ್ಟಿತ್ತು. ಕಾರ್ ಅಷ್ಟರಲ್ಲಿ ನಮ್ಮ ಕಂಡಕ್ಟರ್ ಎಡಗಡೆಯಿಂದ ಬಂದರು, ನಾವು ಬಲಗಡೆಯಿಂದ ಡ್ರೈವರ್ ಕಡೆಯಿಂದ ಹೋಗಿ ನೋಡಿದ್ವಲ್ಲ, ಹಂಗಾಗಿತ್ತು. ಅಷ್ಟರಲ್ಲೇ ಕಾರಲ್ಲಿ ಇರ್ತಕ್ಕಂಥ ಪ್ರಯಾಣಿಕರನ್ನೆಲ್ಲ ಇಳಿಸ್ಕೊಂಡ್ವಿ. ಒಂದು 3-4 ಜನ ಇದ್ರು. ಅವ್ರನ್ನ ಒಂದು ಮಗುಗೇನೋ ಸಣ್ಣದಾಗಿ ತರ್ಸ್ಕೊಂಡಂತ ಆಗಿತ್ತು. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಇದ್ರಲ್ಲಿ ಕಳಿಸ್ಕೊಟ್ಟು ನಮ್ಮ ಬಸ್ ಅಷ್ಟರಲ್ಲಿ ಕಾರಲ್ಲಿ ಪೆಟ್ರೋಲ್ ಲೀಕ್ ಆಗ್ತಾ ಇತ್ತು ಸರ್. ಕಾರಲ್ಲಿ ಪೆಟ್ರೋಲ್ ಲೀಕ್ ಆಗ್ತಾ ಇದ್ದಂಗೆನೇ ಬೆಂಕಿ ಕಿಡಿ ಕಾಡಿಸ್ಕೊಂತು. ನಮ್ಮ ಬಸ್ಸಲ್ಲಿ ಪ್ರಯಾಣಿಕರಿದ್ರು. ಪ್ರಯಾಣಿಕರನ್ನ ನಾವು ಆದಷ್ಟು ಬೇಗನೆ ಶೀಘ್ರದಲ್ಲೇ ಕೆಳಗಡೆ ಇಳಿಸ್ಕೊಂಡು ಬಸ್ ಸ್ಟಾಪ್ ಹತ್ರನೇ ಬಸ್ ಸ್ಟಾಪಲ್ಲಿ ಸ್ವಲ್ಪ ಸೈಡಿಗೆ ಕಳಿಸಿದ್ವಿ ಅವ್ರನ್ನ, ಬೆಂಕಿ ಇದಾಗ್ಬೋದು ಅಂತ. ಬಸ್ಸಲ್ಲಿ ಬೆಂಕಿ ಹಾಕೋದಕ್ಕೆ ಫೈರ್ ಸಾಧನೆ ಇತ್ತು ಸರ್. ನಮ್ಮ ಕಂಡಕ್ಟರ್ ಅದನ್ನು ತಗೊಂಡ್ರು, ನಾನು ಮಣ್ಣು ಹಾಕ್ತಾ ಇದ್ದೆ. ಅದೇನಾದ್ರೂ ಬೆಂಕಿ ಜ್ವಾಲೆ ಸ್ವಲ್ಪ ಜಾಸ್ತಿನೇ ಆಯಿತು ಸರ್. ಅವಾಗ ನಾವು ಇದು ಮಾಡ್ಕೊಂಡ್ಬಿಟ್ಟು ಏನಾದರೂ ಮಾಡಿ ನಾವು ಬೇರ್ಪಡಿಸ್ಲೇಬೇಕಾಗಿತ್ತು. ಅವಾಗ ಕಾರ್ನ ಮೂವ್ ಮಾಡಿದ್ರು ಆಗಲಿಲ್ಲ. ವಿಷಯ ನಿಮಗೂ ತಿಳಿಸಿದ್ವಿ, ಹಿಂಗೆ ಆಗ್ತಾ ಇದೆ ಸರ್ ಅಂತ. ಅಷ್ಟರಲ್ಲೇ ಪ್ರದೀಪ್ ಸರ್ ಅಂತ ಒಬ್ಬ ಘಟಕ 21ರ ವ್ಯವಸ್ಥಾಪಕರವರು, ಅವರು ಅದೇ ಮಾರ್ಗದಲ್ಲಿ ಬಂದರು. ಅವರು ಎಲ್ಲ ಇದು ಮಾಡಿ ಪ್ರಯತ್ನ ಆದಷ್ಟು ಬೇಗ ಒಂದು ಮಾರ್ಗದರ್ಶನ ಕೊಟ್ಟರು. ಇದು ಮಾಡಿಕೊಂಡು ಒಂದು ಡಿವೈಡರ್ ಹತ್ತಿದ್ರೆ ಕಾರ್ ಚೇಂಜ್ ಆಗ್ಬೋದು, ಅದು ಬಿಡ್ಬೋದು ಅನ್ನೋ ಉದ್ದೇಶದಿಂದ ಡಿವೈಡರ್ ಹತ್ತಿ ನಾವು ಈ ಕಡೆ ಸೈಡ್ಗೆ ಬಂದಾಗ ಗಾಡಿ ಹಿಂಗೆ ವೇರುಪೇರು ಆದಾಗ ಕಾರ್ ಬಿಟ್ಟು ಸರ್, ಬಸ್ಸು ಸ್ವಲ್ಪ ನಾಶ ಆಯಿತು, ಸ್ವಲ್ಪ ಹಿಂದೆಗೆ ಸುಟ್ಟೋಯ್ತು. ಆದ್ರೂ ಏನು ದೊಡ್ಡ ಅನಾಹುತ ಆಗೋದನ್ನ ತಪ್ಪಿಸಿದ್ವಿ ಸರ್. ಪೆಟ್ರೋಲ್ ಬಂಕಿಂದನೂ ತಂದು ಒಂದು ಸಿಲಿಂಡರ್ ತಂದು ಅದನ್ನು ಎಲ್ಲ ಫ್ರೈ ಮಾಡಿ ಬೆಂಕಿ ಹಾಕ್ಬಿಟ್ವಿ ಸರ್. ಈ ಘಟನೆಯಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ ಸರ್. ಬಸ್ಸಲ್ಲಿ ಎಷ್ಟು ಜನ ಇದ್ರು ಸರ್? 30 ಇಂದ 40 ಜನ ಇದ್ರು. ಯಾವುದೇ ಪ್ರಯಾಣಿಕರು ಯಾರು ಏನಿಲ್ಲ ಸರ್. ಅಥವಾ ಬೆಂಕಿ ಕಾಣಿಕೊಂಡಿದ್ದಷ್ಟೇ ಇಳಿಸ್ಬಿಟ್ಟು ಅವ್ರನ್ನೆಲ್ಲ ಬೇರೆ ಬಸ್ಗೆ ಹತ್ತಲು ಅವಕಾಶ ಮಾಡಿಕೊಟ್ಟು ಇದು ಮಾಡೋದು. ಯಾರಿದ್ರೆ ಕೊಡ್ರೆ ಗಾಡಿಗೆ ಬರ್ರಿ ಬರ್ರಿ ಕಡೆ. ಯಾರಿದ್ಯಾ ಯಾರು? ತಾಳಿ ತಾಳಿ ಯಾರಿದ್ಯಾ? ಗುರು ಯಾರು ಯಾರು ಯಾರು? ಫೈರ್ ಇಂಜಿನ್ ಯಾರಿದ್ಯಾ? ಯಾವ ಕಳ್ಳ ಮಕ್ಕಳು ತವರ ತವರು ಹಾಕೋಲೆ ಅಪ್ಪನ ಸಹಾಯ ಮಾಡ್ದ. ಹೊಡಿಯ 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 ಬಡ ಬಡ ಗುರು, ಅಲ್ಲಿ ಓಟ್ ಐತೆ ನಡಿ ಗುರು, ನಡಿ 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 ಗುರು. ಒಂದೇ ಫೈರ್ ಇದೆಯಾ? ಫೈರು ನನ್ನ ಮಕ್ಕಳು ಬಾ ಗುರು. ಬಾ ಗುರು, ಬಾರಿ ಬಾ 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 ಬಾ.
ಹೋಗ್ ಹೋಗ್ ಹೋಟ್ಲಿಗೆ ಹೋಟ್ಲು ಏ ಸಾಕು ಸಾಕು ಸಾಕಯ್ಯ ಗೌರ್ಮೆಂಟ್ ಪ್ರಾಪರ್ಟಿ ಏ ನೀರು ಕೊಡ್ರ ನೀರು ಕೊಡ್ರಿ ಸ್ವಲ್ಪ ನೀರು ಕೊಡ್ರಿ ಯಾವ ನೀರು ತಬರ್ರ ಏ ಕ್ಯಾನಲ್ ತಬರ್ರ ಯಾವ ಏಯ್ ಬಾಬಾ ಡ್ರೈವರು ಮೊಬೈಲು ಕೂಡ ಮರ್ತು ಹೋಯ್ತಾ ಇದ್ದಾರ ಬಾ ಗುರು ಬಾ ಹೋಗ್ ಬಾ ಸಾಹಸ ಮಾಡ್ತಾ ಇದ್ದಾರ ಹಾಕ್ರಿ ಹಾಕಪ್ಪ ಏ ಹಾಕ್ರಿ ಏ ತಬರ್ರ ಹಾಕಿ ಕಮ್ಮಿ ಆಯ್ತು ಹಾಕ್ರಿ ಏ ಹಾಕ ಅಲ್ಲಿ ಮೇಲೆ ಹಾಕು ಏ ಮೇಲೆ ಸ್ವಲ್ಪ ಹಾಕೋ ಸೂಪರ್ ಹಾಕ ತಬಗುರುಲಿ ಏ ತಗಬಲ್ ಕ್ಯಾಚ್ ಬೆಂಡ್ ಇರೋ ಇಸ್ಕೊಂಡಿದ್ದೆ ಫೈನ್ ಹೊಡ್ರಿ ವೆರಿ ಗುಡ್ ನೀರು ಹಾಕಿ ನೀರು ಹಾಕ್ರಿ ಆಂಬುಲೆನ್ಸ್ ಫೈರ್ ಇಂಜಿನ್ ಕಮ್ ಆನ್ ಯಾರ್ ಇಲ್ಲ ಬನ್ನಿ ಇಲ್ಲ ಹಾಗೆ ಅಯ್ಯೋ ತಲೆ ಕೆಟ್ಟೋಯ್ತು ನಾನು ಬರ್ತಾ ಕಡೆಯಿಂದ ಲೇಡೀಸ್ ಮತ್ತೆ ಮಗು ಇಬ್ಬರೇ ಇದ್ದಿದ್ದು ಅನ್ಸುತ್ತೆ ಹೌದಾ ಲೇಡೀಸ್ ಹೊಡ್ಸ್ಕೊಂಡು ಬಂದಿವ್ರಿ ಯಜಮಾನ್ರ ನನ್ನ ಹತ್ರ ಇದೆ ನಿಮ್ದು ಇಲ್ಲೇ ವಿಡಿಯೋ ಮಾಡಿಕ್ಕಿದ್ದೀನಿ ನೀವು ಬೀಳ್ಸ್ಕೊಂಡು ಹೋಗೋದು ಪಾಪ ಕಟ್ಬಿಡೋದು ಓಕೆ ಏನು ಆಗಲ್ಲ ಬಿಡು ನಿಮ್ಮ ಮೊಬೈಲ್ ಕೊಟ್ಟಿದ್ದೀನಿ ಸ್ವಾಮಿ ನನಗೆ ಸಿಕ್ತು ನಿಮ್ಮ ಮೊಬೈಲ್ ಕೊಟ್ಟಿದ್ದೀನಿ ಡ್ರೈವರು ಇಲ್ಲೇ ಅಯ್ಯೋ